ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರಿ ನೌಕರಿಯ ಕನಸು ಕಾಣ್ತಿರುವ ರಾಜ್ಯದ ಲಕ್ಷಾಂತರ ಯುವಕ ಯುವತಿಯರಿಗೆ ಇದೊಂದು ಬಂಪರ್ ಸಿಹಿ ಸುದ್ದಿ. ಧಾರವಾಡದಲ್ಲಿ ನಡೆದ ನಿರುದ್ಯೋಗಿಗಳ ಬೃಹತ್ ಪ್ರತಿಭಟನೆಗೆ ಕೊನೆಗೂ ಮಣಿದಿರುವ ಸಿದ್ದರಾಮಯ್ಯ ಸರ್ಕಾರ ಬರೋಬ್ಬರಿ 56,000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಮುಂದಿನ ಕೇವಲ 30 ದಿನಗಳ ಒಳಗೆ ಈ ನೇಮಕಾತಿ ಪ್ರಕ್ರಿಯೆ ಶುರುವಾಗಲಿದೆ. ಹಾಗಾದ್ರೆ ಯಾವ್ಯಾವ ಇಲಾಖೆಯಲ್ಲಿ ಹುದ್ದೆಗಳಿವೆ? ಹೈಕೋರ್ಟ್ ತಡೆಯಾಜ್ಞೆ ನಡುವೆಯೂ ಸರ್ಕಾರ ನೇಮಕಾತಿ ಮಾಡ್ತಿರೋದು ಹೇಗೆ? ಹಳೆಯ ಮೀಸಲಾತಿ ಪದ್ಧತಿ ಜಾರಿ ಅಂದ್ರೇನು ಮತ್ತು ವಯೋಮಿತಿ ಸಡಿಲಿಕೆ ಬಗ್ಗೆ ಸಿಎಂ ಹೇಳಿದ್ದೇನೋ? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಬರೋಬ್ಬರಿ 2,84,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸದ ಸರ್ಕಾರದ ವಿರುದ್ಧ ಉದ್ಯೋಗಾಕಾಂಕ್ಷಿಗಳು ಸಿಡಿದೆದ್ದಿದ್ರು. ಅಕ್ಸಾ ಸಂಘಟನೆಯ ನೇತೃತ್ವದಲ್ಲಿ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಪೊಲೀಸರ ಲಾಠಿ ಚಾರ್ಜ್, ರಾಜಕೀಯ ನಾಯಕರಿಗೆ ಗೋ ಬ್ಯಾಕ್ ಘೋಷಣೆ ಸೇರಿ ಧಾರವಾಡ ಅಕ್ಷರಶಃ ರಣರಂಗವಾಗಿತ್ತು. ಈ ಯುವಕರ ಆಕ್ರೋಶದ ಬಿಸಿ ತಟ್ತಾ ಇದ್ದಂತೆ ಎಚ್ಚೆತ್ತ ರಾಜ್ಯ ಸರ್ಕಾರ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದೆ. 56,432 ಹುದ್ದೆಗಳ ಭರ್ತಿಗೆ ಅಸ್ತು. ಮುಂದಿನ 30 ದಿನಗಳ ಒಳಗೆ ನೇರ ನೇಮಕಾತಿಯ ಮೂಲಕ 56,432 ಹುದ್ದೆಗಳನ್ನು ಭರ್ತಿ ಮಾಡಲು ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಹಣಕಾಸು ಇಲಾಖೆ ಈಗಾಗಲೇ 24,300 ಹುದ್ದೆಗಳಿಗೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ 371 ಅಡಿಯಲ್ಲಿ 32,132 ಹುದ್ದೆಗಳ ಭರ್ತಿಗೆ ಅನುಮೋದನೆ ನೀಡಿದೆ. ಯಾವುದೇ ಆರ್ಥಿಕ ಹೊರೆಯಾಗದಂತೆ ನೇಮಕಾತಿ ಮಾಡಿಕೊಳ್ಳಲು ಸಿಎಂ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಹುದ್ದೆ ಖಾಲಿ ಇದ್ರೂ ನೇಮಕಾತಿ ಯಾಕೆ ನಿಂತಿತ್ತು? ಸ್ನೇಹಿತರೆ, ಇದಕ್ಕೆ ಮುಖ್ಯ ಕಾರಣ ಮೀಸಲಾತಿ ಗೊಂದಲ. ಹಿಂದಿನ ಸರ್ಕಾರ ಎಸ್ಸಿ ಮೀಸಲಾತಿಯನ್ನ 15% 17% ಹಾಗೂ ಎಸ್ಟಿ ಮೀಸಲಾತಿಯನ್ನ 3% 7% ಹೆಚ್ಚಿಸಿತ್ತು. ಜೊತೆಗೆ ಒಳ ಮೀಸಲಾತಿ ಜಾರಿಗೂ ಮುಂದಾಗಿತ್ತು. ಆದರೆ 50% ಮೀಸಲಾತಿ ಮಿತಿ ಮೀರಿದ ಕಾರಣ ಈ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು. ಇದರಿಂದ ಇಡೀ ರಾಜ್ಯದಲ್ಲಿ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಮೀಸಲಾತಿ ಗೊಂದಲ, ಸರ್ಕಾರ ಕಂಡುಕೊಂಡ ಹೊಸ ದಾರಿ ಏನು? ತುರ್ತಾಗಿ ನೇಮಕಾತಿ ಮಾಡಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ಸರ್ಕಾರ ಈಗ ಹಳೆಯ ಮೀಸಲಾತಿ ಪದ್ಧತಿಯ ಮೊರೆ ಹೋಗಿದೆ. ಅಂದರೆ ಡಿಸೆಂಬರ್ 2022ಕ್ಕೂ ಮೊದಲು ಜಾರಿಯಲ್ಲಿದ್ದ 50% ಮೀಸಲಾತಿ ನಿಯಮದಂತೆಯೇ ಈಗ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುತ್ತೆ. ಅಂದರೆ ಎಸ್ಸಿಗೆ 15%, ಎಸ್ಟಿಗೆ 3%, ಒಬಿಸಿಗೆ 32% ಹಾಗೂ ಜನರಲ್ ಕ್ಯಾಟಗರಿಗೆ 50% ಮೀಸಲಾತಿ ಇರಲಿದೆ. ಆದರೆ ಈ ನೇಮಕಾತಿಗಳು ಹೈಕೋರ್ಟ್ನ ಅಂತಿಮ ತೀರ್ಪಿಗೆ ಒಳಪಟ್ಟಿರ್ತವೆ. ಉದ್ಯೋಗಾಕಾಂಕ್ಷಿಗಳಿಗೆ ಬಿಗ್ ರಿಲೀಫ್, 5 ವರ್ಷ ವಯೋಮಿತಿ ಸಡಿಲಿಕೆ. ಇದು ನಿಜಕ್ಕೂ ಸಾವಿರಾರು ಅಭ್ಯರ್ಥಿಗಳಿಗೆ ರಿಲೀಫ್ ನೀಡುವ ಸುದ್ದಿ. ಮೀಸಲಾತಿ ಗೊಂದಲ ಮತ್ತು ಕೋರ್ಟ್ ಕೇಸ್ಗಳಿಂದ ನೇಮಕಾತಿ ವಿಳಂಬವಾಗಿ ಅನೇಕರ ವಯಸ್ಸು ಮೀರಿದೆ. ಈ ಅನ್ಯಾಯವನ್ನು ಸರಿಪಡಿಸಲು ಮುಂದಿನ ಎಲ್ಲ ನೇಮಕಾತಿಗಳಿಗೆ ಅನ್ವಯ ಆಗುವಂತೆ ಗರಿಷ್ಠ ವಯೋಮಿತಿಯನ್ನ ಬರೋಬ್ಬರಿ 5 ವರ್ಷಗಳ ಕಾಲ ಸಡಿಲಿಕೆ ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಎಲ್ಲೆಲ್ಲಿವೆ ಖಾಲಿ ಹುದ್ದೆಗಳು? ರಾಜ್ಯದಲ್ಲಿರುವ ಒಟ್ಟು 2,84,000 ಖಾಲಿ ಹುದ್ದೆಗಳಲ್ಲಿ 60% ಹುದ್ದೆಗಳು ಗ್ರೂಪ್ ಸಿ ವಿಭಾಗದಲ್ಲಿವೆ. ಅಂದರೆ ಜೂನಿಯರ್ ಎಂಜಿನಿಯರ್, ಎಫ್ಡಿಎ, ಎಸ್ಡಿಎ, ಶಿಕ್ಷಕರು, ಲ್ಯಾಬ್ ಟೆಕ್ನಿಷಿಯನ್ ಸೇರಿದಂತೆ ಸುಮಾರು 1,72,000 ಹುದ್ದೆಗಳು ಗ್ರೂಪ್ ಸಿ ನಲ್ಲೇ ಇವೆ. ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 79,694, ಆರೋಗ್ಯ ಇಲಾಖೆಯಲ್ಲಿ 37,572 ಹಾಗೂ ಕಂದಾಯ, ಪೊಲೀಸ್, ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇವೆ. ಇದಿಷ್ಟೇ ಅಲ್ಲದೆ ಸಂಪುಟ ಸಭೆಯಲ್ಲಿ ಉಡುಪಿ ಜಿಲ್ಲಾ ಆಸ್ಪತ್ರೆಯನ್ನ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲು ಹಾಗೂ ರಾಜ್ಯದ 854 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಪ್ಯೂಟರ್ ಲ್ಯಾಬ್ ಸ್ಥಾಪನೆಗೂ ಒಪ್ಪಿಗೆ ನೀಡಲಾಗಿದೆ. ಒಟ್ಟಿನಲ್ಲಿ ಧಾರವಾಡದ ಯುವಕರ ಹೋರಾಟ ಕೊನೆಗೂ ಫಲ ನೀಡಿದೆ. ಕೇವಲ ಭರವಸೆ ನೀಡ್ತಾ ಇದ್ದ ಸರ್ಕಾರ ಈಗ ಅಧಿಕೃತವಾಗಿ ನೇಮಕಾತಿಗೆ ಅಸ್ತು ಹೊಂದಿದೆ. ಸ್ನೇಹಿತರೆ, ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೇವಲ 30 ದಿನಗಳಲ್ಲಿ ಸರ್ಕಾರ ಅಧಿಸೂಚನೆ ಹೊರಡಿಸುತ್ತಾ ಅಥವಾ ಇದು ಕೇವಲ ಪ್ರತಿಭಟನೆ ತಣಿಸುವ ತಂತ್ರವಾ?
ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವ ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.